ನೋಡ್ರಿ, ಒಂದು ಸಲ ಊಟ ಮಾಡಿದ್ರೆ 2 ಕಿಲೋ ಅಕ್ಕಿ 6 ಕಿಲೋ ಚಪಾತಿ ಹೊಡಿತೀನಿ, ಅದಕ್ಕೆ ನಾ ಶ್ರೇಷ್ಠ. ಹಾಗಿದ್ರೆ ತಮ್ಮ ಕೋಣ 40 ಕಿಲೋ ಏನದ ಕಣಕಿ ಹೊಡಿತದ, ನಮ್ಗಿಂತ ಜಾಸ್ತಿ ತಿಂತದ. ಅದು ಈ ಆಹಾರ ಸಮಸ್ಯೆಗಳಲ್ಲಿ ಆ ಪ್ರಾಣಿ ನಮ್ಗಿಂತ ಶ್ರೇಷ್ಠ ಆಗ್ತದೋ ತಮ್ಮ, ಹಂಗ ಅನ್ಬೇಡ ಅಂತ ಅಂದನ. ಇಲ್ರಿ, ನನಗೆ 3 ಹೆಣ್ಮಕ್ಳು 3 ಗಣಮಕ್ಕಳು, ಅದಕ್ಕೆ ನಾ ಶ್ರೇಷ್ಠ. ಹಂದಿ 21 ಅಡಿತದ, ಅದು ಯಾಕೆ ಶ್ರೇಷ್ಠ ಆಗಬಾರ್ದು? ಕೋಳಿ 41 ಮರಿ ತೆಗ್ತದ, ಅದು ಯಾಕೆ ಶ್ರೇಷ್ಠ ಆಗಬಾರ್ದು? ಇದರಾಗ ನೀ ಶ್ರೇಷ್ಠ ಅಲ್ಲ ತಮ್ಮ. ಆಹಾರ ನಿದ್ರ ಭಯ ಮೈಥುನಾನಿ ಸಮನಿಚ ನರಣಾಂ ಪಶುನಾಂ ಜ್ಞಾನಂ ನರಣಾಂ ಅಧಿಕೋ ವಿಶೇಷ ಜ್ಞಾನ. ಆ ಪರಮಾತ್ಮನು ಭಗವಂತನು ನಿನ್ನನ್ನು ಜ್ಞಾನ ಕೊಟ್ಟಿದ್ದಾನೆ. ಆ ಜ್ಞಾನ ಯಾವದಂತಂದ್ರ ಪುಸ್ತಕ ಜ್ಞಾನ, ತಂತ್ರಜ್ಞಾನ, ಆ ಯಂತ್ರಜ್ಞಾನ ಅಲ್ಲ. ಆಧ್ಯಾತ್ಮಿಕ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ. ಅರ್ಥ ಏನಾಗ್ತದ? ಯಾವನು ತನ್ನನ್ನು ತಾನು ತಿಳಿದವನು ಅವನೇ ವೇದವನ್ನು, ದೈವವನ್ನು, ಗುರುವನ್ನು, ಪರಮಾತ್ಮನಿಗೆ ತಿಳಿದವನು ಅಂತ ಅರ್ಥ ಆಗ್ತದ. ಇದೇ ಇಸ್ಲಾಮ ಧರ್ಮದಲ್ಲಿ ಕೂಡ ಹಜರತ್ ಅಲಿ ರಜಿಯಲ್ಲ ಅಂತ ಅವರು ಭಕ್ತರು, ಸದ್ಭಕ್ತರು, ಮೊಹಮ್ಮದ್ ಪೈಗಂಬರ್ ಸದ್ಭಕ್ತರು ಹೇಳ್ತಾರ, ಮನ್ ಅರ್ಫಾ ನಫ್ಸಹು ಫಕದ್ ಅರ್ಫಾ ರಬ್ಬಹು. ಜೋ ಅಪ್ನೆ ಆಪ್ ಕೋ ಸಮझा, ಜೋ ಅಪ್ನೆ ಆಪ್ ಕೋ ಸಮझा वो अपने रब को समझा ಅಂತ ಅರ್ಥ ಆಗ್ತದ. ಭಾಷಾದ ಭೇದದ. ಯಾರು ಹಾಲು ಅಂತಾರ, ಯಾರು ಪಾಲು ಅಂತಾರ, ಯಾರು ದೂದ್ ಅಂತಾರ, ಯಾರು ಮಿಲ್ಕ್ ಅಂತಾರ. ಹಾಲು ಅಂತ ಕುಡಿದ್ರೆ ಹೊಟ್ಟಾಗ ಹೋಗ್ತಾವ, ದೂದ್ ಅಂದ್ರೆ ಮೂಗ್ನಾಗ ಹೋಗ್ತಾವನ್ರಿ, ಹೊಟ್ಟಾಗೆ ಹೋಗ್ತಾವ. ಹೀಗೆ ಭಾಷಾ ಅನೇಕ ಆಗಿದ್ರು ಕೂಡ ಆ ಮೂಲ ಶಬ್ದ ಅದು ಒಂದೇ ಅನ್ನೋದ ಉದ್ದೇಶ ಅರ್ಥ ಆಗಿರ್ತದ. ಅದಕ್ಕೆ ಅಣ್ಣ ಬಸವಣ್ಣವರು ಆಧ್ಯಾತ್ಮಿಕ ಒಂದು ಮಾರ್ಗದಲ್ಲಿ ಹೇಳಿಕೊಟ್ಟಾರ, ದೇವನೊಬ್ಬನು ನಾಮ ಹಲವು. ದೇವನೊಬ್ಬನು ನಾಮ ಹಲವು. ಆ ದೇವರು ಅಲ್ಲಾಹ್ ಪರಮಾತ್ಮ ಸರ್ವರಿಗೆ ಸಮಾನಾಗಿದ್ದಾನೆ. ನಡೆಯುವ ಭೂಮಿ ಒಂದು, ಕುಡಿಯುವ ನೀರೊಂದು, ಉಸಿರಾಡಿಸುವ ಗಾಳಿ, ಆಕಾಶ, ಸೂರ್ಯ, ಚಂದ್ರ ಸರ್ವರಿಗೆ ಸಮಾನ ಒಂದಾಗಿದ್ದಾಗ ನಾವು ನೀವು ಯಾಕೆ ಒಂದಾಗಬಾರದು? 12ನೇ ಶತಮಾನದಲ್ಲಿ ಶರಣರು ಸಮಾನತೆ ಹೇಗೆ ಮಾಡಿದಂತಂದ್ರ ಬರೀ ಅವ್ರು ನುಡಿದಿಲ್ಲ, ನಡೆದು ತೋರ್ಸ್ಯಾರವರು. ಅಣ್ಣ ಬಸವಣ್ಣವರು ಅನುಭವ ಮಂಟಪದಲ್ಲಿ ಮಾದರ ಹಳ್ಳಿಯ ಏನಪ್ಪ ಅಂದ್ರೆ ಕಕ್ಕಯ್ಯನವರು, ಢೋರ್ ಕಕ್ಕಯ್ಯ, ಮಾದರ ಹಳ್ಳಯ್ಯ, ಸಮಗಾರ ಮಾಚಯ್ಯ ಅಂದ್ರೆ 63 ಸಮಾಜದ ಜನರಿಗೆ ತಂದು ಒಂದೇ ಒಂದು ಆಹಾರ ಜ್ಞಾನ ಅಲ್ಲ, ಒಂದು ಜ್ಞಾನ ದಾಸೋ ನಡೆಸಿದ್ದಕ್ಕೆ ಇವತ್ತು ಜಗತ್ತಿನಲ್ಲಿ ಅಣ್ಣ ಬಸವಣ್ಣವರಿಗೆ ನಾವೇನದ ಜಯ ಅಂತ ಹೇಳ್ತಾ ಇದ್ದೇವೆ. ಆದ್ರ ಅವತ್ತಿನ ಕಾಲಮಾನದಲ್ಲಿ ಎಲ್ಲರೂ ಜಯ ಎಂದಿಲ್ಲ, ಎಲ್ಲರೂ ಕೈ ಎತ್ತದವರು ಅವ್ರ ಮೇಲೆ. ಆ ಸಮಯದಲ್ಲಿ ಸಮಾಜ ಅವ್ರ ಮೇಲೆ ಕೈ ಎತ್ತಿತ್ತು. ಇವತ್ತು ಅವರು ಅಮರಾಗಿ ಬಿಟ್ಟಿದ್ರಲ್ಲ, ಅದಕ್ಕಾಗಿ ನಾವು ಬಸವೇಶ್ವರ ಮಹಾರಾಜ್ ಕಿ ಜಯ ಅಂತ ಹೇಳಿಕೊಡ್ತೇವೆ ನಾವು. 1400 ವರ್ಷದಿಂದ ಮಕ್ಕಾಪಟ್ಟಣದಲ್ಲಿ ಹಜರತ್ ಇಮಾಮ್ ಹುಸೇನ್ ರವರು ಸತ್ಯಕ್ಕಾಗಿ ತನ್ನ ಜೀವನೇ ಅರ್ಪಣೆ ಮಾಡಿದ್ರು, ತನ ಮನ ಧನ ಎಲ್ಲ ಅರ್ಪಿಸಿದ್ರು. ಆ ಸಮಯದಲ್ಲಿ ಸಮಾಜದವ್ರ ಮೇಲೆ ಕೈ ಎತ್ತಿದ್ರು. ಆದ್ರೆ ಇವತ್ತು ಅವರು ಇಮಾಮ್ ಹುಸೇನ್ ಕಿ ದೋಸ್ತಾರ ಹೋದಿನಿ ಅಂತ ಹೇಳ್ತಾರೆ. ಇರ್ಲಿ, ಸತ್ಯಂ ಜನೋವಿರೋಧಂಚ ಅಸತ್ಯಂ ಮನೋರಂಜನಂ ಆಸಿನೇ ಸುರುವಿಕ್ರಮ್ ದದಿಕ್ಷರೇ ಗುರುಹೇ ಗುರು ಅಂತ ಒಂದು ಕಡೆ ಶಾಸ್ತ್ರ ನಮ್ಗೆ ಹೇಳ್ಕೊಡ್ತದ. ಅದಕ್ಕ ಭಾಷಾದ ಭೇದದ. ಹಿಂದಕ್ಕ ಕೊಡೆಕ್ಕಲ್ ಏನದ ಸ್ವಾಮೀಜಿಯವರು ಆ ನೆಟ್ಟಗೆ ಛತ್ರಿ ತಗೊಂಡು ಸಾರಾಗಿ ಬರ್ತಿದ್ರು. ಕೊಡೆಕ್ಕಲ್ ಸ್ವಾಮೀಜಿಯವರು ಈ ಕಡೆ ಬರ್ತಿದ್ರು, ಬರೋದಿಲ್ಲ ಗೊತ್ತಿಲ್ಲ. ನಮ್ಮ ಗುಲ್ಬರ್ಗಾ ಜಿಲ್ಲಾ, ಬೀದರ್ ಜಿಲ್ಲಾ ಕಡೆ ಬರ್ತಿದ್ರು. ಕೊಡೆಕ್ಕಲ್ ಸ್ವಾಮೀಜಿಯವರು ಕೊಡೆ ತಗೊಂಡು ಸಾರ್ತಿದ್ರು. ಮುಂಗಾರಿ ಹಿಂಗಾಗ್ತದೆ, ಹಿಂಗಾರಿ ಹಿಂಗಾಗ್ತದೆ ಅಂತ ಹೇಳಿದ್ರ ಅದು ಅವರೊಂದು ಕೆಲವು ವಚನದ ನಿಮ್ಗೆ ಹೇಳ್ತೀನಿ ನಾನು. ಮುಂದಿನ ದಿನಮಾನ ಬಹು ಕೆಟ್ಟು ಬರ್ತಾವು ಕೇಳಿರಣ್ಣ, ಎಂದೆಂದು ಅನಬೇಡಿ ಬಂದಾವು ದಿನಮಾನ ನೋಡಿರಣ್ಣ, ಸಂದಾವ ದಿನಗಳು ಶರಣರು ಬರ್ತಾರು ಕೇಳಿರಣ್ಣ, ಭೂಮಿ ಮೇಲಿನ ಗಿಡಗಳೆಲ್ಲ ಮುರಿದಾವು ನೋಡಿರಣ್ಣ, ಸೀಮೆಗಳೆಲ್ಲ ಹಾಳಾಗಿ ಹೋದಾವು ಕೇಳಿರಣ್ಣ, ಅತ್ತಿಗೆ ಸೊಸೆ ಬಂದು ಕಾಲಿಲೆ ಒದ್ದಾಳು ನೋಡಿರಣ್ಣ, ನಿತ್ಯ ನೇಮ ಜಪತೊಳಗೆ ಕೆಟ್ಟಾವು ಕೇಳಿರಣ್ಣ, ಒಳ್ಳೆ ಪುರುಷನ ನೋಡಿ ಒಗತಾನ ಬಿಟ್ಟಾರು ನೋಡಿರಣ್ಣ, ಗೆಣತಿನ ನಂಬಿ ಹೆಂಡತಿನ ಬಿಟ್ಟಾರು ಕೇಳಿರಣ್ಣ, ಬಿತ್ತಿದ ಹೊಳಗಲು ಬಿಟ್ಟು ಹೊಡಿ ಹೋದಾರು ನೋಡಿರಣ್ಣ, 18 ಕಡದಾಡಿ ಸತ್ತಾರು, ಕುದುರೆಯ ಕುರ ಮಡ್ಗರು ರಕ್ತವು ಹರಿದಿತ್ತು ಬಿದಿರಿಗೆ ಬರುವಾಗ ನೋಡಿರಣ್ಣ, ಉಳ್ಳೆಗಡ್ಡೆಗೆ ಒಂದು ಹೆಣ್ಣುಗಳಾದವು ಕೇಳಿರಣ್ಣ, ಕ್ಷತ್ರಿಯ ನೆರಳಲ್ಲಿ ಎತ್ತಮಿ ಮಾರುವುದು ನೋಡಿರಣ್ಣ. ಇಷ್ಟೇ ಅಲ್ಲ, ದೊಡ್ಡ ದೊಡ್ಡ ಪಟ್ಟಣ ಮುಟ್ಟದೆ ಕೊಂದಾರು ಕೇಳಿರಣ್ಣ, ಇಟ್ಟಿದು ಇಟ್ಟಲೆ, ಕೊಟ್ಟಿದ್ದು ಕೊಟ್ಟಲೆ, ಕೊಟ್ಟಿದ್ದು ಬಡ್ಡಿಗೆ ತಿರುಗಿ ಬರಲಾದ ನೋಡಿರಣ್ಣ. 12,000 ವಚನಗಳು ಇವತ್ತು ಭವಿಷ್ಯವಾಣಿಯಲ್ಲಿ ಹೇಳ್ತಾ ಇದ್ದಾರೆ. ಇವತ್ತಿನ ಕಾಲಮಾನದಲ್ಲಿ ಕೋಡಿಮಠ ಸ್ವಾಮೀಜಿಯವರು ಕೂಡ ಈ ಭವಿಷ್ಯವಾಣಿ ರೂಪದಲ್ಲಿ ತಾವು ಭಾಗ್ಯದ ಒಂದೇನದ ಭವಿಷ್ಯ ಹೇಳ್ತಾರಲ್ಲ, ಅದು ನನಗೂ ಸ್ವಲ್ಪ ಹಿಂದೆ ಒಂದು ನನಗೆ ವಿದ್ಯೆ ಆಗ್ಯದ. ಅವ್ರಿಗೆ ನಾನು ಇನ್ನೊಂದ್ಸಲ ನಮಸ್ಕಾರ ಮಾಡಿ, ಯಾಕಂದ್ರೆ ಇವತ್ತಿನ ಕಾಲಮಾನದಾಗ ಬಸವಣ್ಣವ್ರು ಬೇಕು. ಬಸವಣ್ಣರ ವಚನ ನನ್ನ ಹತ್ರನೂ ಅದಾವ, ನಿಮ್ಮ ಹತ್ರನೂ ಅದಾವ. ಕಾಲಾನುಸಾರವಾಗಿ ಬಸವ ಭಕ್ತರು ಆಹಾರದಲ್ಲಿ, ವೇಷಭೂಷೆಯಲ್ಲಿ ಪರಿವರ್ತನೆ ಮಾಡಿದಿರಬಹುದು.
ಬದಲಾವಣೆ ಆಗಿರಬಹುದು, ಆದ್ರೆ ಬಸವಣ್ಣವರ ಭಕ್ತರಂತ ಹೇಳಿ ಯಾವ ರೀತಿಯಲ್ಲಿ ಕೂಡ ನಾವು ಬದಲಾವಣೆ ಆಗಬಾರದು. ಬಸವ ಭಕ್ತರೇ ಆಗಿರಬೇಕು. ವೇಷ ಅಂದ್ರೆ ಜಾತಿ, ನೀತಿ, ಕುಲ, ಗೋತ್ರ, ನಾಮ, ರೂಪ, ಗುಣ, ದೇಶ, ಭೇಷ ಇದರಲ್ಲಿ ಮನುಷ್ಯ ಪರಿವರ್ತನೆ ಆಗ್ತಾನ. ಆದ್ರೆ ಮನುಷ್ಯನಾಗಿರ್ಬೇಕು ಅಂತ ಅದಕ್ಕೆ ಹೇಳಿದಕ್ಕೇನೆ ನಾವು ಆ ಕೊಡೆಕಲ್ಲ ಸ್ವಾಮೀಜಿಯವರು ಹಿಂದಕ್ಕೇನು ಬರ್ತಿದ್ರು, ಇವತ್ತು ಬರದೇ ಬಿಟ್ಬಿಟ್ರ. ಯಾಕಂದ್ರೆ ಮನಿ ಮೇಲೆಲ್ಲ ಒಂದು ಉರ್ಪಟಿ ಛತ್ರಿ ಫಿಟ್ಟಾಗ್ಯಾವ. ಪ್ರತಿಯೊಂದು ಮನೆಯ ಮೇಲೆ ಉರ್ಪಟಿ ಅನ್ನೋದ ಕೋಡೆಗಳು ಫಿಟ್ ಆಗ್ಯಾವ ನೋಡ್ರಿ. ಅದಕ್ಕೆ ಏನಂತಾರೆ ನಿಮ್ಗೆ ಗೊತ್ತ. ಅದಕ್ಕೆ ಅವ್ರು ಬರದೇ ಬಿಟ್ಬಿಟ್ರಿ ಇವತ್ತು. ಆದ್ರೆ ಮುಂದಿನ ಗತಿ ಏನು? ಮುಂದಿನ ಗತಿ ಅಗದಿ ಒಂದು ಭವಿಷ್ಯವಾಣಿ ರೂಪದಲ್ಲಿ ಹೇಳಿಕೊಡ್ತಾ ಇದ್ದೇನೆ. ನಿಮ್ಮನ್ನು ಭವಿಷ್ಯವಾಣಿ ರೂಪದಲ್ಲಿ ಹೇಳಿಕೊಡ್ತಾ ಇದ್ದೇನೆ. ಮುಂದೆ ಬರುವ ಭವಿಷ್ಯದಲ್ಲಿ ಒಂದು 3ನೇ ಮಹಾಯುದ್ಧ, 3rd ವಾರ್ ಖಚಿತ ಅಂತ ತಿಳ್ಕೊಳ್ರಿ. ಯಾಕಂದ್ರೆ ನಮ್ಮ ಹೆಣ್ಮಕ್ಳ ಅಕ್ಕ ತಂಗಿಯರಿಗೆ 9 ತಿಂಗಳಾದ ಬಳಿಕ ಕರಗಿಸಲಿಕ್ಕೆ ಬರೋದಿಲ್ಲ. ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ನಿಮ್ಮನ್ನು, ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಯಾವ ರೀತಿ ಹೆಣ್ಮಕ್ಳು 9 ತಿಂಗಳಾದ ಬಳಿಕ ಅದಕ್ಕೆ ಕರಗಿಸಲಿಕ್ಕೆ ಸಾಧ್ಯ ಇಲ್ಲ. ಹಿಂಗ ಜನ ಹೆಚ್ಚೇನದ, ಪಾಪ ಹೆಚ್ಚಾಗದ. ಒಮ್ಮೆಲೆ ಗುಡುಗುಡಿ ಭೂಮಂಡಳಿಸಿ ನಡಗಿತ್ತು ಅಂತ ಹೇಳ್ಯಾರ. ಒಮ್ಮೆಲೆ ಗುಡುಗುಡಿಸಿ ಭೂಮಂಡಲ ನಡಗಿತ್ತು ನೋಡಿರಣ್ಣ. ನಾಗಳಿಗೊಂದು ಸಂತಿ, ಮೂಳ್ಗೊಂದು ದೀಪ ಆಗಿತ್ತು ನೋಡಿರಣ್ಣ. 90 ಕೋಟಿ ಹೆಚ್ಚಾಗಿ 70 ಕೋಟಿ ಸತ್ತು 20 ಕೋಟಿ ಉಳಿದಾಗ ದಯ ಮಯ ಭಯ ಅನ್ನೋ ಎಚ್ಚರಿಕೆ ಬಂದಿತ್ತು ನೋಡಿರಣ್ಣ ಅಂತ ಹೇಳ್ಯಾರ. ಅದಕ್ಕೆ ಇವತ್ತು ನಾವು ಈ ಸಭೆಯಲ್ಲಿ ಆಗಲಿ, ಯಾವ ಸಭೆಯಲ್ಲಿ, ಮುಸಲ್ಮಾನರ ಸಭೆಯಲ್ಲಿ ಆಗಲಿ, ಎಲ್ಲಿ ಹೇಳಿದ್ರು ಕೂಡ ಭಾಷಾ ಅನೇಕ ಆಗಬಹುದು, ಉದ್ದೇಶ ಮಾತ್ರ ಒಂದೇ ಆಗಿರ್ತದ. ಅದಕ್ಕೆ ಇವತ್ತಿನ ಕಾಲಮಾನು ಬಹಳ ಅರ್ಜೆಂಟ್ ಕಾಲಮಾನ್ ರೀ. ಅರ್ಜೆಂಟ್ ಕಾಲಮಾನ್ ಅಂದ್ರೆ ತಿಳಿದಲ್ರಿ ನಿಮಗೆ. ಎಲ್ಲಿ ಹೋದ್ರು ಅರ್ಜೆಂಟ್, ಎಲ್ಲಿ ಹೋದ್ರು ಅರ್ಜೆಂಟ್. ಒಂದು ಸಲ ನಮ್ಮ CM ಇಬ್ರಾಹಿಂ ಸಾಹೇಬ್ ಬಂದಿದ್ರು ಒಂದು ಇದಕ್ಕೆ ಮಸೂತಿಗೆ ಬಂದಂದ್ರು, ಸಹೇ ಸಾಬ್ जरा मेरे को वहां जाना है, यहाँ जाना है, जरा छोटा सूरा पढ़ को अर्जेंट जो है खत्म करो ಅಂತಂದ್ರು. ಅಲ್ಲಿನೂ ಅರ್ಜೆಂಟ. ಒಬ್ಬರು ಸ್ವಾಮೀಜಿಯವರು ಬಂದಿದ್ರು. ಬಂದಂದ್ರೆ ಏತಮ್ಮ ಅದರ ಲಘು ಮುಗಿಸೋ, ನನಗೆ ಭಾಳ ದೂರ ಹೋಗೋದೈತಿ ಅಂತಂದ್ರು. ಅಲ್ಲ ಯಾಕ್ರಿ, ಸ್ವಲ್ಪ ಅರ್ಜೆಂಟ. ಇದು ಅರ್ಜೆಂಟ್ ಯಾವ ಶಬ್ದ ಇದು? ಪ್ರತಿಯೊಬ್ಬರು ಏನದ ಮಾತಾಡ್ತಾರ. ಮುಸಲ್ಮಾನೂ ಅರ್ಜೆಂಟ್ ಅಂತಾನ, ಲಿಂಗಾಯತನು ಅರ್ಜೆಂಟ್ ಅಂತಾನ, ಕುರುಬರ್ನು ಅರ್ಜೆಂಟ್ ಅಂತಾರ, 101 ಸಮಾಜದವರು ಅರ್ಜೆಂಟ್. ಈ ಭಾಷಾ ಯಾವ್ದಿದು? ಇಂಗ್ಲಿಷ್, ಅಂಗ್ರೇಜಿ ಭಾಷಾ. ಇದು ಅರ್ಜೆಂಟ್ ಅಂದ್ರ ಅಪಘಾತಕ್ಕೆ ಅವಸರವೇ ಕಾರಣ. ನೀವು ಬಸ್ನಲ್ಲಿ ಅವಸರ ಮಾಡಿದ್ರು ನಡೀತದ. ಆದ್ರ ಸಮಾಜದೊಳಗ, ಧರ್ಮದೊಳಗ ಅವಸರ ಮಾಡಬೇಡ್ರಿ ಅಂತ ಹೇಳ್ತಾರ. ಯಾಕಂದ್ರೆ ಇದು ಆ ಧರ್ಮದ ನುಡಿಗಳನ್ನ ನಮ್ಮನ್ನು ಹೇಳಿಕೊಡ್ತಾವ. ತಿಂಗಳಾನ್ಗಟ್ಲೆ ಅಂದ್ರ ತುಪ್ಪ ಏನ ಸುಟ್ಟು ಚಂದನದ ಕಟ್ಟಿಗೆವನ್ನು ಬೂದಿ ಮಾಡಿ ಸ್ವಾಮೀಜಿಯವರ ಮುಗದದ ಈಗ ಏನದ ಆಶೀರ್ವಾದ ಕೊಡಂದ್ರೆ ಓಂ ಶಾಂತಿ ಶಾಂತಿ ಶಾಂತಿ. ತಿಂಗಳಾನ್ಗಟ್ಲೆ ಮಾಡಿದೆಲ್ಲ ದಾನ ಧರ್ಮ, ಇದರ ಉದ್ದೇಶ ಏನಂದ್ರ ಶಾಂತಿಗಾಗಿ ಅಂತ ಅರ್ಥ ಆಯ್ತು. ಶಾಂತಮಯ ದೇಶ, ಶಾಂತಿಯ ಸಂದೇಶ ನಮ್ಮ ಕರ್ನಾಟಕ ನಾಡಿನ ಎಷ್ಟು ನಾವು ವರ್ಣನೆ ಮಾಡಿದ್ರು ಕಡಿಮೆ ಅದ. ಭಾಗವತ್ ಪುರಾಣದಲ್ಲಿ ಹಿಂದಕ್ಕೆ ಭಾಗವತ್ ಪುರಾಣದಲ್ಲಿ ಹೇಳಿದಾರ, ಇದಂ ಭಾಗವತಂ ಪುರಾಣಂ ಸಂಹಿತಂ ಭಕ್ತಿ ಜ್ಞಾನ ವೈರಾಗ್ಯ ಸ್ಥಾಪನಾಯ ಪ್ರಕಾಶಿತಂ ಉತ್ಪನ್ನೆ ದ್ರಾವಿಡೆ ಸ್ವಾಹಂ ಊರ್ಧ್ವೇ ಕರ್ನಾಟಕ ಗತಃ. ಅವಾಗ ಕರ್ನಾಟಕ ಇದ್ದಿದಿಲ್ರಿ. ಕೆಲವು ವರ್ಷದಿಂದ ಇದಕ್ಕೆ ಮೈಸೂರು ನಾಡು ಅಂತಿದ್ರು, ಮೈಸೂರು ಸ್ಟೇಟ್ ಅಂತ ಹೇಳ್ತಿರೋದಕ್ಕೆ. ಇದು ಕರ್ನಾಟಕ ಯಾವಾಗಿಂದ ಆಯ್ತು? ಬಸವನ ಬಾಗೇವಾಡಿ ಇಂಗ್ಲೇಶ್ವರ ಅಂತಿದ್ರು. ಅದು ಯಾವಾಗಿಂದ ಏನದ ಬಸವನ ಬಾಗೇವಾಡಿ ಆಯ್ತು. ಬಿಜ್ಜಡ ಕಲ್ಯಾಣ ಅಂತ ಹೇಳ್ತಿದ್ದೇವೆ ನಾವು. ಬಸವ ಕಲ್ಯಾಣ ಯಾವಾಗಾಯ್ತು? ಅದ್ರ ವಿದ್ಯಾ ನಾನು ನಿಮ್ಮನ್ನು ಕೊಡ್ತಾ ಇದ್ದೇನೆ. ಯಾವಾಗ ಅಣ್ಣ ಬಸವಣ್ಣವರು ಬರುವಿಕೆ ಆಯ್ತು ಅವಾಗ ಬಸವ ಕಲ್ಯಾಣ ಅಂತ ಆಯ್ತದು. ಈಗ ನಾಡಿನ ಹೆಸರಾಗಲಿ, ಊರಿನ ಹೆಸರಾಗಲಿ, ದೇಶದ ಹೆಸರಾಗಲಿ, ರಸ್ತೆಯ ಹೆಸರಾಗಲಿ, ಇವೆಲ್ಲ ಏನೂ ನಾವು ಬದಲಾವಣೆ ಮಾಡಿದ್ರ ಶರಣರ ವಚನಗಳು ಎಂದಿಗೂ ಬದಲಾವಣೆ ಆಗೋದಿಲ್ಲ. ಇದು ಮಾತ್ರ ಖಚಿತ. ಅದಕ್ಕ ಬಸವಣ್ಣರ ಬಗ್ಗೆ ನನಗೆ ಬಹಳ ಪ್ರೀತಿ ಅದ. ಆ ಶಬ್ದದ ಶಬ್ದಾರ್ಥವನ್ನು ಮಾಡಿ ಹೇಳಕ್ಕ ಒಂದು ವಿಚಾರ ನಿಮ್ಮನ್ನು ಹೇಳ್ಕೊಡ್ತೀನಿ. ಮುಸ್ಲಿಮ್ಸ್ ಬಂಧುಗಳು ಬೆಳಿಗ್ಗೆದ್ದು ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್. ಈ ಹೊಸ ಪೀಳಿಗೆಗಳು ಅವ್ರಿಗೆ ಗೊತ್ತಿಲ್ಲ, ಏನೋ ಅಕ್ಬರ್ ಅಂತ ಅಲ್ಲ ಅಂತ ಇವ್ರಂತಾರ. ಈ ನಾವು ಶಿವರಾತ್ರಿಗೆ ಜಯ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ ಅಂದ ಕೂಡಲೇ ಅವು ನವಪೀಳಿ ಮುಸಲ್ಮಾನ್ರಿಗೆ ಕ್ಯಾರೇ ರಾತ್ ಬರ್ ಹರ ಹರ ಪೀಲಾ ಪೀಲಾ ಬೋಲ ಮಾರ ಸಮಜ್ ಮಿನಿ ಅಂತಾರ ಅವರು. ಇವ್ರು ಯಾರು ತಿಳಿಸ್ಕೊಡ್ಬೇಕು? ಒಬ್ಬ ಮರಾಠ, ಒಬ್ಬ ಕನ್ನಡದವ, ಒಬ್ಬ ತಮಿಳ್ದವ, ಇನ್ನು 4 ಮಂದಿ ಏನದ ವನಭೋಜನಕ್ಕೆ ಹೋಗಿದಾರತ್ತ. ವನಭೋಜನಕ್ಕೆ ಅರ್ಜೆಂಟ್ ಹೇಳುವ ಪ್ರಯತ್ನ ಮಾಡ್ತಾ ಇದ್ದೇನೆ.